ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತು ನಮ್ಮ ಚಿಕ್ಕಮ್ಮನ ಮನೇಲಿ ಆಯ ಪೂಜೆ ಇದೆ. ಆಯ ಪೂಜೆಗೋಸ್ಕರ ಹೋಗಿದ್ದೀನಿ ನಾನು. ಇವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ಅಪ್ಪನ ತಮ್ಮನ ಹೆಂಡತಿಯವರು. ಇವತ್ತು ಅಲ್ಲಿ ಪೂಜೆ ಇತ್ತಲ್ಲ, ಹಂಗಾಗಿ ಅಲ್ಲಿ ಬಂದಿದ್ದೀನಿ ನಾನು. ಬನ್ನಿ ನೋಡೋಣ ನಮ್ಮದು ತರಲೆ ತುಂಟಾಟ ನನ್ನ ಎಷ್ಟು ರೇಗಿಸ್ತಾರೆ ಅಂತ ತೋರಿಸ್ತೀನಿ. ನಾನು ತುಂಬ ಕುಟುಂಬದ ಮಗಳು. ನೀವು ಅಂದ್ಕೋಬೋದು ಯಾವಾಗಲೂ ಜಾಸ್ತಿ ಯಾರನ್ನೂ ತೋರಿಸಿಲ್ಲ ಅಂತ. ಹೌದು, ನಮ್ಮದು ಫುಲ್ ಲಾಂಗ್ ಫ್ಯಾಮಿಲಿನೇ. ನಮ್ಮ ಮನೇಲಿ ತುಂಬಾ ಜನ ಇದ್ದೀವಿ. ಎಲ್ಲನೂ ಪರಿಚಯ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಒಂದ್ಸಲ ಯಾರೂ ಸಿಕ್ಕಿಲ್ಲ. ಹಂಗಾಗಿ ಬನ್ನಿ ಪೂಜೆ ನೋಡೋಣ, ಆಮೇಲೆ ಮಾತಾಡೋಣ. ನೆಕ್ಸ್ಟ್ ಮುಂದುವರೋಣ. ಪೂಜೆಗಳು ಮಾಡ್ತಿದ್ದಾರೆ ಯಾವ ರೀತಿ ಅಂತ ಹೇಳ್ಕೊಂಡು. द्वितीयवारात्रे श्वेतवरः कल्पवैवशतवन्नन्तरे कलियुगे मुझे बर्तन मिक्स ಮಾಡಿ ದಾಡಿ ನಾ ಹೇಳ್ದಂಗೆ ಹೇಳ್ಬೇಕು. ಆಮೇಲೆ ಹಾಕ್ಸಿ ಪೂರ್ವೋಚರಿತ ಚೇತನಾಶಿಷ್ಟಾಯ ಹೇಳಿ. ನೀವ್ ಹೇಳ್ಬೇಕು. ಶ್ರೀ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರತ್ ಋತು ಕಾರ್ತೀಕ ಮಾಸ ಕೃಷ್ಣ ಪಕ್ಷ ಶುಭದಿತೋ ಶುಭವಾಸರ ಸೋಮವಾಸರ ಸಂಸಾಯ ಶುಭ ನಕ್ಷತ್ರ ಉತ್ತರ ಫಾಲ್ಗುಣಿ ನಕ್ಷತ್ರ ಶುಭಯೋಗ ಶುಭಕರಣ ವಿಶಿಷ್ಟಾಯ ಅಸ್ಯಾಂ ಶುಭತಿತೋ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯಾರ್ಥಂ ಅರ್ಚನಂ ಅಹಂ ಕರಿಷ್ಯೆ ಭೂಮಿ ಪುತ್ರಾಯ ಧೀಮಹಿ ತತ್ಪುರುಷಾಯ ವಿದ್ಮಹೇ ಶ್ರೀ ವಾಸ್ತು ಸ್ಥಾಪನಾ ಮುಹೂರ್ತಸ್ತು ಶುಭಮಸ್ತು. ಆಯ್ತಾ? ಇನ್ನೊಂದು ಸ್ವಲ್ಪ ರಾಗಿ ಭತ್ತ, ಕೊಬ್ಬರಿ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಎಲ್ಲ ಸ್ವಲ್ಪ ಹಾಕಿ ಸ್ವಲ್ಪ ಅತ್ತೆ 3 ಟ್ರಿಪ್ ಹಾಕಿ ನೆಲಕ್ಕಿ ನೆಲಗಡ್ಡೆ ಹಾಕಿ ದ್ರಾಕ್ಷಿ ಗೋಡಂಬಿ ಅವೆಲ್ಲ ಹಾಕಿ ಸಾಕು. ಇದಕ್ಕೆ ಧೂಪವಾಗಿ ಗಮ್ಮಂತ್ರಿ ಅಂತ ಕಣಪ್ಪ ಹೊಗೆ ಸಿಕ್ಕತ್ತೇನು ಕಾಂಡ ಏನೋ ಆಯ್ತಾ? ಕೊಬ್ಬರಿ ಸಕ್ಕರೆ ಹಾಕಿದ್ರ, ಏಲಕ್ಕಿ, ನೆಲಗಡ್ಡೆ, ಹಾಲು ಮೊಸರು, ಸ್ವಲ್ಪ ಹಾಲು ಮೊಸರು ಹಾಕಿ ಸ್ವಲ್ಪ ಹಾಕಿ ಒಂದು ಚಮಚ ಒಂದು ಸ್ಪೂನ್ ಇಸ್ಕೋ. ಅತ್ತೆ ಒಂದು ಸ್ಪೂನ್ ಕೊಡುತ್ತೆ. ಬಾಳೆಹಣ್ಣು ಮಡ್ಗವ ಬಾಳೆಹಣ್ಣು ತಕೊಂಡು ಪೂಜೆ ಮಾಡಲಿ. ನೋಡಿ ನಡೀತಾ ಇತ್ತು. ಇನ್ನು ಅಡುಗೆ ಮಾಡಬೇಕಿತ್ತಲ್ಲ, ಹಂಗಾಗಿ ನಮ್ಮ ಚಿಕ್ಕಿಯವರು ಇವರು ಚಿಕ್ಕಿನೇ ಇವರು ಬಾತ್ ಮಾಡ್ತಾಯಿದ್ದೆ ನೋಡಿ. ಬಾತು, ಕೇಸರಿ ಬಾತು, ಬಜ್ಜಿ ಇವತ್ತಿನ ಸ್ಪೆಷಲ್ಲು. ಇನ್ನು ಇಲ್ಲೊಬ್ಬರು ಚಿಕ್ಕಿ ಇದ್ದಾರೆ, ಬನ್ನಿ ತೋರಿಸ್ತೀನಿ, ಪುಷ್ಪ ಅಂತ. ಆಗಲೇ ಅಡುಗೆ ಮಾಡ್ತಿದ್ದಾರೆ, ಭಾರ್ಗವಿ ಅಂತ ಪೂಜೆ ಮಾಡ್ತಿದ್ದಾರೆ ನೋಡಿ. ಎಲ್ಲರೂ ಹೇಗೆ ಮಾಡ್ತಾಯಿದ್ದಾರೆ ಅಂತ ಬನ್ನಿ ಪೂಜೆ ಮುಗಿಸೋಣ. ಇನ್ನು ನಮ್ಮ ಚಿಕ್ಕಿಯವ್ರ ಪೂಜೆ ಮುಗಿಸೋಷ್ಟರಲ್ಲೇ ಅಲ್ಲಿ ಈಚೆ ಕೂಡ ನಾಷ್ಟ ಕೂಡ ರೆಡಿ ಆಯ್ತಿತ್ತು. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫಸ್ಟು, ಆಮೇಲೆ ವಿಡಿಯೋ ನೋಡಿ. ನೀವು ವಿಡಿಯೋ ನೋಡ್ಬಿಟ್ಟು ಸುಮ್ಮನೆ ಆದರೆ ನಮಗೇನು ಅನಿಸುತ್ತೆ, ಏನೂ ಆಗೋಲ್ಲ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಯಾವ ರೀತಿ ವಿಡಿಯೋ ಬೇಕು, ನಾನು ಚೆನ್ನಾಗಿ ಮಾಡ್ತಿಲ್ವ ಅನ್ನೋದು ಕೂಡ ನೀವು ಹೇಳಬೇಕು. ಇನ್ನು ಅವ್ರು ಬಾತ್ ಮಾಡ್ಬಿಟ್ಟು ಹೋದರು. ಇನ್ನು ಕೇಸರಿ ಬಾತಿಗೆ ನಮ್ಮ ಅಮ್ಮ ಎಂಟ್ರಿ ಕೊಟ್ಟಿದ್ದಾರೆ, ಯಾಕಂದರೆ ನಮ್ಮಮ್ಮ ಕೇಸರಿ ಬಾತ್ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನೇ ಬಿಟ್ಟಿದ್ದಾರೆ. ಈಗ ಬಾತ್ ಕೂಡ ಇಲ್ಲಿ ನೋಡಿ ರೆಡಿ ಆಗ್ತಾಯಿದೆ. ಇನ್ನು ಆಯ ಪೂಜೆ ಕೂಡ ಆಯಿತು, ಆಯ ಹಾಕ್ಸಿದ್ದಾಯಿತು.
ಆಯ ಪೂಜೆ ಅಂದರೆ ಮಾಲೆ ಆಯ ಹಾಕ್ಸ್ತಾರಲ್ಲ ಮನೇಲಿ, ಅದು ಪೂಜೆ ನಡೀತು. ಇವ್ರು ನಮ್ಮ ಅತ್ತೆ ಅಂದರೆ ಅಪ್ಪನ ತಂಗಿ, ಪರಿಚಯ ಮಾಡ್ತಿದ್ದೀನಿ. ಇನ್ನೊಬ್ಬರು ತಂಗಿ ಬಂದಿಲ್ಲ, ಅವ್ರು ಬಂದಿರೋ ಅವ್ರನ್ನೂ ಕೂಡ ಪರಿಚಯ ಮಾಡವೆ. ಇವ್ರ ಫ್ಯಾಮಿಲಿಗೆ ಇವ್ರ ಇಬ್ಬರು ಹೆಣ್ಮಕ್ಳು. ನಮ್ಮತ್ತೆ ಕೂಡ ಪೂಜೆ ಮುಗಿಸ್ತು, ಇನ್ನು ನಾನು ಮಾಡಬೇಕು ಮುಂದಕ್ಕೆ ಅಂತಂದರು. ನಾನು ಅವ್ರದ್ದು ಪೂಜೆ ಮಾಡೋಣ ಬನ್ನಿ ನೋಡಿ. ಸಿಹಿ ಐಟಮ್ ಮಾತ್ರ ಕೂಡ್ತಂತೆ ಗಟ್ಟಿಗೆ ತೂಕವ ನಾನು ಹೇಳ್ತೀನಿ. ಯಾರು ಬೇಕಾಗಿಲ್ಲ ಏನ ಗೈಡ್ ಮಾಡಿದ್ರೆ ನೀನು ಊಟ ಮಾಡ್ದ ಈ ಕಡೆ ಈ ಕಡೆ ಎಲ್ಲನೂ ಅಷ್ಟು ಗೊತ್ತಿಲ್ಲ ಅಂದ್ರೆ ಕೊನೆಗೆ ಪೂಜೆ ಮಾಡಿಸಿದ್ರು ನೋಡಿ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವ್ರಿಗಿಬ್ಬರು ಗಂಡು ಮಕ್ಳಿದ್ದಾರೆ. ಅವ್ರನ್ನ ತೋರ್ಸೋಕ್ಕಾಗಿಲ್ಲ ನನ್ನ ತಮ್ಮದಿರ. ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ತೋರಿಸ್ತೀನಿ. ಇನ್ನು ಪುರೋಹಿತರು ತೋರಿಸ್ತೀನಿ ಬನ್ನಿ, ಚಾಮುಂಡಪ್ಪ ಅಂತ ಅಂದ್ಬಿಟ್ಟು. ಇವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಶಾಸ್ತ್ರ ಪೂಜೆ ಎಲ್ಲ ಇವರೇ ಮಾಡಿಕೊಡ್ತಾರೆ. ನಮ್ಮ ಫ್ಯಾಮಿಲಿಗೆ ಇವರೇ ಬಂದು ಪೂಜೆ ಮಾಡಬೇಕು ಯಾವಾಗಲೂ. ಸರಿನೇ, ಇವ್ರು ನಮ್ಮ ದೊಡ್ಡಪ್ಪ. ಇನ್ನು ನಮ್ಮ ಫ್ಯಾಮಿಲಿ ಚಿಕ್ಕಪ್ಪ ಮಕ್ಕಳು ಎಲ್ಲ ಇರ್ತಾರೆ. ಚಾಮುಂಡಪ್ಪ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಕಾಂಟ್ಯಾಕ್ಟ್ ನಾನು ಮೆಸೇಜ್ ಮಾಡೋದು. ನಾನು ಬೇಕಾದ್ರೆ ಅವ್ರ ನಂಬರ್ನು ಕೂಡ ನಾನು ಹಾಕ್ಕೊಡ್ತೀನಿ ನಾನು. ಯಾಕಂದ್ರೆ ಅವ್ರು ತುಂಬ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ, ಪೂಜೆನೂ ಕೂಡ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಇನ್ನು ನಮ್ಮ ಚಿಕ್ಕಮ್ಮನ ಮನೆ ತೋರಿಸ್ಬೇಕಿತ್ತು, ನಾನು ಸರಿಯಾಗಿ ತೋರಿಸಿಲ್ಲ ಇವತ್ತು. ಯಾಕಂದರೆ ಸ್ವಲ್ಪ ಟೈಮ್ ಇರಲಿಲ್ಲ, ನನಗೆ ಸ್ವಲ್ಪ ಮಂಡ್ಯ ಹೋಗ್ಬೇಕಿತ್ತು. ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ, ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೂ ಒಂದು ಹಾಫ್ ಆನ್ ಅವರ್ ಮಾಡಬೇಕಿತ್ತು. ಯಾಕೆಂದರೆ ಅವ್ರ ಜೊತೆ ಮಾತಾಡೋಕ್ಕೂ ಟೈಮ್ ಸಿಗಲಿಲ್ಲ ನನಗೆ. ಅರ್ಜೆಂಟ್ ಕೆಲಸ ಇತ್ತು ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಯಾವ ರೀತಿ ಪೂಜೆ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೀನಿ ನಾನು. ಇನ್ನು ಇವ್ರ ಪೂಜೆ ಕೂಡ ನಡೀತು ನೀಟಾಗೆಲ್ಲ. ನಮ್ಮ ಮನೆ ಹೊಸ ಮನೆಗೆ ಅಂದರೆ ಎಲ್ಲ ಅದೇನೆ. ಅವ್ರ ಮನೆ ಮಾಡಿ ವರ್ಷ ಆಯಿತು. ಆವಾಗ ಟೈಮ್ ಚೆನ್ನಾಗಿರಲಿಲ್ಲ, ನಮ್ಮ ತಾಯಿ ಹಾಕ್ಸಿರ್ಲಿಲ್ಲ. ಹಂಗಾಗಿ ಈಗ ಹಾಕ್ಸ್ತಾಯಿದ್ದೀವಿ. ಕರೆಕ್ಟಾಗಿ 1 ಇಯರ್ಗೆ ಅವ್ರು ಹಾಕ್ಸಿದ್ದಾರೆ. ಅವ್ರು ಇರೋದು ಬ್ಯಾಂಗ್ಳೂರಲ್ಲಿ, ಇಲ್ಲಿ ಅಪರೂಪಕ್ಕೆ ಬರ್ತಾರಲ್ಲ, ಹಂಗಾಗಿ ಈಗ ಬಂದು ಹಾಕ್ಸಿದ್ದಾರೆ. ಯಾರು ಏನು ಅಂದ್ಕೋಬೇಡಿ, ಯಾಕಪ್ಪ ಅಂದರೆ ಈಗ ಹಾಕ್ಸ್ತಾ ಇದ್ದಾರೆ. 1 ವರ್ಷ ಆಗಿದೆ ಅಂತ ಮನಸ್ಸಲ್ಲಿ ಅನ್ಕೋಬೇಡಿ. ಅವ್ರು ಇರಲ್ಲ, ಹಂಗಾಗಿ ಈಗ ಹಾಕ್ಸ್ತಾ ಇದ್ದಾರೆ ಆಯನ ಅಷ್ಟೇ. ಅವ್ರು ಇದ್ದಿದ್ರೆ ಹಾಕ್ಸ್ತಿದ್ರೆ, ಇಲ್ಲಿ ಯಾರು ಇರಲ್ಲ, ತಾತ ಒಬ್ಬರೇ ಇರೋದು. ಹಂಗಾಗಿ ಈಗ ನಮ್ಮ ಚಿಕ್ಕಿ ನೋಡಿ ಬಂದ್ರಲ್ಲ, ಅಡುಗೆ ಮಾಡಾಯಿತು. ಇನ್ನು ಆಶೀರ್ವಾದ ಮಾಡ್ಬಿಟ್ಟು ಹೋಗೋಣ ಅಂತಂದಿದ್ದಾರೆ. ರೇಗಿಸ್ತಾ ಇದ್ದೀನಿ ನಾನು ಅವ್ರನ್ನ ಅಂದ್ಬಿಟ್ಟು. ಅವ್ರು ನನ್ನೇ ರೇಗಿಸ್ತಾ ಇದ್ದಾರೆ ತುಂಬ. ಅಂದರೆ ನನ್ನ ಅಡುಗೆ ಮಾಡು ಅಂದರೆ ನಾನು ಮಾಡಲ್ಲಪ್ಪ, ನಾನು ಸುಮ್ಮನೆ ಇರ್ತೀನಿ ಅಂದ್ಬಿಟ್ಟು ನಾನು ಬಜ್ಜಿ ಮಾಡ್ತೀನಿ ಅಂದ್ಬಿಟ್ಟು ಬಜ್ಜಿ ಮಾಡಿಕೊಟ್ಟು ಕೂತಿದ್ದೀನಿ ನಾನು. ನನ್ನ ಮಗ ನೋಡಿ ಬಜ್ಜಿ ಮೆಣಸಿಗೆ ಇಟ್ಕೊಂಡು ಕೂತಿದ್ದಾನೆ. ಮತ್ತು ನಮ್ಮ ದೊಡ್ಡಪ್ಪ ಪ್ರಸಾದ ಪೂಜೆ ಎಲ್ಲ ಮುಗಿತಲ್ಲ, ಪ್ರಸಾದ ತೊಗೊಬಂದು ಕೊಟ್ಟರು. ಇದು ನಮ್ಮ ದೊಡ್ಡಮ್ಮ, ನನ್ನ ದೊಡ್ಡಪ್ಪನ ವೈಫ್, ಅಂದರೆ ಅಪ್ಪನ ಅಣ್ಣ, ದೊಡ್ಡಣ್ಣ ಇವರನ್ನೇ. ಇವ್ರ ಅಣ್ಣನ ಮಗಳು, ನನ್ನ ಮಗೆಲ್ಲ ಆಟ ಆಡ್ತಾ ಇದ್ದಾರೆ. ಇನ್ನು ನನ್ನ ವೀಡಿಯೋನು ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ.